ಎಲ್ಲರಿಗೂ ನಮಸ್ಕಾರ. ತುಂಬಾ ಇಂಪಾರ್ಟೆಂಟ್ ಇರುವಂಥ 2 ಕ್ರಿಪ್ಟೋ ಅಪ್ಡೇಟ್ಸನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಮೊದಲನೇದಂತೂ ಅಂದರೆ ಡಿವೊಲಾಸಿಟಿ. ಇದರ ಬಗ್ಗೆ ವಿಡಿಯೋನ ಮಾಡಿ ಹತ್ತಿರ 3ರಿಂದ 4 ತಿಂಗಳಾಯಿತು. ಏರ್ ಡ್ರಾಪ್ ಒನ್ ಎಂಡ್ ಆಗಿ ಟೋಕನ್ಸ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದರು, ಅದು ಖುಷಿ ವಿಷಯ. ಬಟ್ ನಮ್ಗೆ ಏನು ಟೋಕನ್ಸನ್ನು ಕೊಟ್ಟಿದ್ರು ಆ ಟೋಕನನ್ನು ಸೆಲ್ ಮಾಡೋಕ್ಕೂ ಆಗಲ್ಲ, ಟ್ರಾನ್ಸ್ಫರ್ ಮಾಡೋಕ್ಕೋಗಲ್ಲ, ಈ ರೀತಿ ಒಂದು ಆಪನ್ನು ಇಟ್ಟಿದ್ರು. ಓಕೆ, ಏನು ತೊಂದರೆ ಇಲ್ಲ, ಸೀಸನ್ 2 ಬಿಡ್ತೀವಿ. ಸೀಸನ್ 2 ಅಲ್ಲಿ ಒಂದೇ ಸರಿ ವಿಡ್ರಾನ ಮಾಡ್ಕೊಳ್ಳಿ ಅಂತ ಹೇಳಿದರು. ಖಂಡಿತ ಅವಾಗ ಸ್ವಲ್ಪ ಖುಷಿ ಪಟ್ಟಿದ್ವಿ. ಬಟ್ ಇವಾಗ ಸೀಸನ್ 2 ಇನ್ನೂ ಸ್ವಲ್ಪ ದಿನದಲ್ಲೇ ಎಂಡ್ ಆಗ್ತಾ ಇದೆ, ಎಂಡ್ ಆಗಿದೆ ಆಲ್ರೆಡಿ. ಇವಾಗ ಟೋಕನ್ನ ಕ್ಲೈಮ್ ಮಾಡೋವಂಥ ಆಪ್ಷನ್ ಕೂಡ ಬಿಟ್ಟಿದೆ. ಆ್ಯಕ್ಚುಲಿ ಇವ್ರ ಕಡೆಯಿಂದ ಕಂಪ್ಲೀಟಾಗಿ ವರ್ಸ್ಟ್ ಅಂದರೆ ವರ್ಸ್ಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಕಡೆಯಿಂದ ನೋಡಿದ್ರೆ ಈ ಒಂದು ಪ್ರಾಜೆಕ್ಟ್ ಸ್ಕ್ಯಾಮ್ ಥರ ಕಾಣಿಸ್ತಾ ಇದೆ. ಸೊ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ, ಡಿವೊಲಾಸಿಟಿ ಏನು ಅಪ್ಡೇಟ್ ಗುರು, ಏನು ಕತೆ ಅಂದ್ಬಿಟ್ಟು. ಯಾಕಂದರೆ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿದ್ದೀವಿ ಅಲ್ವಾ. ಸೊ ಖಂಡಿತ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀವಿ ಅಂದರೆ ಇದ್ರ ವರಿ ಮಾಡ್ಕೊಳ್ಳೋಂಥ ವಿಷಯನೇ. ಸೊ ಅದರಿಂದ ಇದ್ರ ಬಗ್ಗೆ ಕಂಪ್ಲೀಟಾಗಿ ಏನೇನು ಅಪ್ಡೇಟ್ ಐತೆ ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಅಪ್ರಾಕ್ ಅಂದ್ಬಿಟ್ಟು ಮೈನಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ವಿ. ಈ ಒಂದು ಟೋಕನ್ ಲಿಸ್ಟಿಂಗ್ ಆಯಿತು, ಹಾಗೆ ನಮಗೆ ಟೋಕನ್ಸ್ ಕೂಡ ಕೊಟ್ಟಿದ್ದರು. ಬಟ್ ನಾವೇನು ಎರ್ನಿಂಗನ್ನು ಮಾಡಿದ್ವಿ ಅಲ್ಲಿ 10%, 15% ಅಷ್ಟೇ ನಮಗೆ ಕೊಟ್ಟಿದ್ದು. ಉಳಿದಂತಹದ್ದೆಲ್ಲ ಲಾಕ್ ಮಾಡಿದರು. ಸೊ ಏನು ಲಾಕ್ ಆಗಿತ್ತು ಅಷ್ಟು ಕೂಡ ಒಂದೇ ಸರಿ ವಿಡ್ರಾನ ಮಾಡ್ಕೊಬೋದು. ಹೇಗೆ ವಿಡ್ರಾ ಮಾಡ್ಕೊಳ್ಳೋದು, ಏನೇನು ಕತೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಗುಡ್ ನ್ಯೂಸಿಂದ ಸ್ಟಾರ್ಟ್ ಮಾಡೋಣ. ಅಪ್ರಾಕ್ ಇದರಲ್ಲಿ ಮೈನಿಂಗನ್ನು ಮಾಡಿದ್ವಿ, ಟೋಕನ್ ಕೂಡ ಲಿಸ್ಟಿಂಗ್ ಆಗ್ತು. ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ರೇಂಜ್ಗೆ ಪ್ರಾಫಿಟ್ ಕೊಡಲಿಲ್ಲ. ಒಂದು 2 ತಿಂಗಳು 3 ತಿಂಗಳು ರೀಚಾರ್ಜ್ ಮಾಡೋ ಅಮೌಂಟ್ ಅಷ್ಟೇ ನಮಗೆ ಸಿಕ್ಕಿದ್ದು. ಸೊ ಇವಾಗ ಉಳಿದಿರೋಂಥ ಟೋಕನ್ಸ್, ಉಳಿದಿರೋಂಥ ಅಮೌಂಟನ್ನು ಕೂಡ ಇವಾಗ ವಿಡ್ರಾನ ಮಾಡ್ಕೊಳ್ಳೋಣ. ಸೊ ಹೇಗೆ ಮಾಡೋದಂದರೆ ಫಸ್ಟ್ ಟೈಮ್ ನಾವು ಹೇಗೆ ವಿಡ್ರಾ ಮಾಡಿದ್ರೆ ಸೇಮ್ ಪ್ರೊಸೀಜರ್ ಐತೆ, ಬಟ್ ಸ್ವಲ್ಪ ಚೇಂಜಸ್ ಐತೆ ಅಷ್ಟೇ. ಫಸ್ಟ್ ಏನು ಮಾಡ್ತೀರಾ, ಫ್ಯಾಂಟಮ್ ವ್ಯಾಲೆಟನ್ನು ಓಪನ್ ಮಾಡ್ಕೊತೀರಾ. 5th ಆಪ್ಷನ್ ನಿಮಗೆ ಒಂದು ರೌಂಡ್ ಆಪ್ಷನ್ ಕಾಣಿಸ್ತಾ ಇದೆ ಗೊತ್ತಾ, ಗ್ಲೋಬ್ ಆಪ್ಷನ್ ಥರ, ಜಸ್ಟ್ ಅದ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ಡಿಸ್ಕ್ರಿಪ್ಷನ್ ನಿಮಗೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಅಷ್ಟನ್ನು ಕೂಡ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ, ಯಾವ ಒಂದು ಇಮೇಲ್ ಅಡ್ರೆಸ್ಸನ್ನು ಕೊಟ್ಟಿದ್ರಿ ಅಪ್ರಾಕ್ ಮೈನಿಂಗ್ಗೆ, ಅದೇ ಒಂದು ಇಮೇಲ್ನ ಕೊಡ್ತೀರಾ. ಮತ್ತು OTP ಬರುತ್ತೆ, ಯಾವ ಒಂದು ಇಮೇಲ್ ಕೊಟ್ಟಿದ್ದೀರಾ ಅದಕ್ಕೆ OTPನ ಕಾಪಿ ಮಾಡ್ಕೊತೀರಾ, ತೊಗೊಂಬಂದು ಇಲ್ಲಿ ಪೇಸ್ಟ್ ಮಾಡ್ತೀರಾ, ಕಂಟಿನ್ಯೂನ ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ನಿಮಗೆ 3 ಲೈನ್ಸ್ ಕಾಣಿಸ್ತಾ ಇದ್ದಿಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ, ವ್ಯಾಲೆಟನ್ನು ಕ್ಲಿಕ್ ಮಾಡ್ಕೊತೀರಾ. ಆ್ಯಂಡ್ ಇಲ್ಲೇ ನೋಡ್ತಾ ಇರ್ಬೋದು ನಿಮ್ಮ ಹತ್ರ ಎಷ್ಟು UPT ಟೋಕನ್ಸ್ ಐತೆ, ಮತ್ತು ನಿಮ್ಮ ಹತ್ರ ನಿಮ್ಮ ಒಂದು ವ್ಯಾಲೆಟಲ್ಲಿ ಎಷ್ಟು ವರ್ತಷ್ಟು ಟೋಕನ್ಸ್ಗಳಿವೆ ಅದು ಕೂಡ ಶೋ ಆಗ್ತಾ ಇದೆ. ಸೊ ಟೋಟಲಾಗಿ ನನ್ನ ಹತ್ರ 795 ಟೋಕನ್ಸ್ ಇರೋದ್ರಿಂದ ಅಷ್ಟನ್ನು ಕೂಡ ವಿಡ್ರಾ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಸೆಂಡ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಯಾವೊಂದು ಟೋಕನ್ನ ವಿಡ್ರಾ ಮಾಡ್ಕೊತಿದ್ದೀನಿ ಇವಾಗ UPTನ. ಸೊ ಅದರಿಂದ UPT ಐತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಆ್ಯಂಡ್ ಇಲ್ಲ ನೋಡ್ತಾ ಇರ್ಬೋದು ಸೆಲೆಕ್ಟ್ ವ್ಯಾಲೆಟ್ ಅಡ್ರೆಸ್ ಅಂತಿದೆ. ಸೊ ಯಾವ ಒಂದು ವ್ಯಾಲೆಟ್ ಅಡ್ರೆಸ್ ಹಾಕಬೇಕಂದ್ರೆ, ಸೊ ಅದೇ ಒಂದು ವ್ಯಾಲೆಟಲ್ಲಿ ನಿಮ್ಮ ಒಂದು ಇಲ್ಲಿ ಡಾಲರ್ ಸಿಂಬಲ್ ಕಾಣಿಸ್ತೈತೆ ಗೊತ್ತಾ ಕೆಳಗಡೆ, ಫಸ್ಟ್ ಆಪ್ಷನ್ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಂದರೆ ನಿಮ್ಮ ಒಂದು ವ್ಯಾಲೆಟಲ್ಲಿ ಯಾವೆಲ್ಲ ಟೋಕನ್ ಆ್ಯಡ್ ಮಾಡ್ಕೊಂಡಿದ್ದೀರಾ ಪ್ರತಿಯೊಂದು ಕೂಡ ಶೋ ಆಗ್ತಾ ಇರುತ್ತೆ. ಫಸ್ಟ್ ಟೈಮ್ ನಾವು ವಿಡ್ರಾ ಮಾಡಿದಾಗ ಅಪ್ರಾಕ್ ಟೋಕನ್ ಆ ಒಂದು ಟೋಕನ್ ಕಾಂಟ್ರಾಕ್ಟ್ ಅಡ್ರೆಸ್ಸನ್ನು ಕೊಟ್ಟಿದ್ದೆ, ಪ್ರತಿಯೊಬ್ಬರು ಕೂಡ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಅವಾಗ ಯಾರೆಲ್ಲ ಆ್ಯಡ್ ಮಾಡ್ಕೊಂಡಿರ್ತೀರ ನಿಮಗೆ ಪ್ರತಿಯೊಬ್ಬರು ಕೂಡ ಇದ್ದೇ ಇರುತ್ತೆ. ಇನ್ ಕೇಸ್ ನೀವೇನಾದ್ರು ಕಾಂಟ್ರಾಕ್ಟ್ ಅಡ್ರೆಸ್ಸನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕೊಡೋದಕ್ಕೆ ಆಗೋದಿಲ್ಲ. ನಾನು ನಿಮಗೆ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಕಾಂಟ್ರಾಕ್ಟ್ ಅಡ್ರೆಸ್ಸನ್ನು. ಸೊ ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ಕಾಪಿ ಮಾಡಿಕೊಂಡು ಮ್ಯಾನೇಜ್ ಟೋಕನ್ ಲಿಸ್ಟ್ ಐತೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಟೋಕನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡು ಏನು ಮಾಡ್ತೀರಾ, ಅಪ್ರಾಕನ್ನ ಸೆಲೆಕ್ಟ್ ಮಾಡ್ಕೊತೀರಾ. ಮೇಲ್ಗಡೆ ನಿಮಗೆ ರಿಸೀವ್ ಅಂತ ಬರುತ್ತೆ, ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಇಲ್ಲಿರುವಂಥ ಅಡ್ರೆಸ್ಸನ್ನು ನೀಟಾಗಿ ಕಾಪಿ ಮಾಡ್ಕೊತೀರಾ. ಕಾಪಿ ಮಾಡ್ಕೊಂಡು ಏನು ಮಾಡ್ತೀರಾ, ತೊಗೊಂಬಂದು ಪೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟನ್ನು ಕ್ಲಿಕ್ ಮಾಡ್ಕೊತೀರಾ. ಅವೈಲಬಲ್ ಟು ಸೆಂಡ್ 495. ಇವಾಗ ಕೇಳ್ಬೋದು, ಬ್ರೋ ನಿಮ್ಮ ಒಂದು ವ್ಯಾಲೆಟಲ್ಲಿ 795 ಇತ್ತು, ಇಲ್ಲ ಯಾಕೆ 495 ತೋರಿಸ್ತೈತಿ, ಏನು ಗಿಮಿಕ್ ಅಂದ್ಬಿಟ್ಟು. ಸೊ ಗಿಮಿಕ್ ಏನಿಲ್ಲ, ನಾವು KYCನ ಮಾಡಿಲ್ಲ. ಸೊ KYCನ ಮಾಡಿಲ್ಲ ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮ್ಯಾಕ್ಸಿಮಮ್ 500 ಟೋಕನ್ಸ್ ಅಷ್ಟೇ ಒಂದು ದಿನಕ್ಕೆ ವಿಡ್ರಾ ಮಾಡೋದಕ್ಕಾಗೋದು. ಸೊ KYC ಮಾಡಬೇಕಂದ್ರೆ ಅವಶ್ಯಕತೆ ಇಲ್ಲ ಗುರು, ಇವತ್ತು 500 ವಿಡ್ರಾ ಮಾಡ್ತೀನಿ, ಉಳಿದಿರೋಂಥ ಟೋಕನ್ಸ್ ನಾಳೆ ವಿಡ್ರಾ ಮಾಡಿದ್ರು ಕೂಡ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ 500 ಮೇಲ್ಗಡೆ ಇತ್ತು ಅಂದರೆ ಇದೇ ಥರ ಫಾಲೋ ಮಾಡಿ, ಏನು ತೊಂದರೆ ಇಲ್ಲ. ಆ್ಯಂಡ್ ಪ್ರತಿ ಸರಿ ವಿಡ್ರಾನ ಮಾಡಬೇಕಾದ್ರೆ 5 UPT ಟೋಕನ್ ಗ್ಯಾಸ್ ಫೀಸಾಗಿ ಪೇ ಮಾಡಬೇಕಾಗುತ್ತೆ. ಮಿನಿಮಮ್ ಅಂತಂದರೆ 10 UPT ಟೋಕನ್ ವಿಡ್ರಾ ಮಾಡ್ಕೊಬೋದು. ಸೊ ಮ್ಯಾಕ್ಸ್ ಆಯ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ, ನೆಕ್ಸ್ಟ್ ಆಯ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಆ್ಯಂಡ್ ಎಂಟರ್ ದ ಪಾಸ್ ಕೋಡ್ ಸೆಂಟ್ ಯುವರ್ ಇಮೇಲ್ ಅಂತಿದೆ, ಜಸ್ಟ್ ಗೆಟ್ ಕೋಡ್ ಆಯ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಒಂದು ಇಮೇಲ್ಗೆ OTP ಬಂದಿರುತ್ತೆ, ಆ ಒಂದು OTPನ ತೊಗೊಂಬಂದು ಪೇಸ್ಟ್ ಮಾಡ್ತೀರಾ. ಎಂಟರ್ ದ ಕೋಡ್ ಫ್ರಮ್ ಯುವರ್ ಅಥೆಂಟಿಕೇಟರ್ ಆ್ಯಪ್. ಈ ಒಂದು ಅಪ್ಲಿಕೇಶನಲ್ಲಿ ನಾವು ಮೈನಿಂಗನ್ನೆಲ್ಲ ಮಾಡಿ ವಿಡ್ರಾನ ಮಾಡಬೇಕಾದಂಥ ಟೈಮಲ್ಲಿ ಅಥೆಂಟಿಕೇಟರ್ ಆ್ಯಪಲ್ಲಿ ಒಂದು ಕೋಡನ್ನು ಕೂಡ ಒಂದು ಸೀಕ್ರೆಟ್ ಕೋಡ್ ಟೈಪ್ ಒಂದು 30 ಸೆಕೆಂಡ್ಸ್ಗೆ ಒಂದ್ಸರಿ ಬರ್ತಾ ಇರುತ್ತೆ, ಅದನ್ನು ಆ್ಯಡ್ ಮಾಡ್ಕೊಂಡಿರ್ತೀವಿ. ಸೊ ಪ್ರತಿಯೊಬ್ಬರು ಏನು ಮಾಡ್ತೀರಾ, ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಅಥೆಂಟಿಕೇಟರ್ ಅಂತ ಒಂದು ಈ ಒಂದು ಅಪ್ಲಿಕೇಶನ್ ಇರುತ್ತೆ. ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ತೆಗೆಯೋಕ್ಕಾಗೋದಿಲ್ಲ, ಬ್ಲ್ಯಾಂಕ್ ಬರುತ್ತೆ. ಸೊ ಅದರಿಂದ ಮೇಲ್ಗಡೆ ಹಿಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಅಥೆಂಟಿಕೇಟರ್ ಆ್ಯಪ್ ಅಂದ್ಬಿಟ್ಟಿರುತ್ತೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಅಲ್ಲೇ ನಿಮಗೆ ಅಪ್ರಾಕ್ ಅಂದ್ಬಿಟ್ಟು 6 ಡಿಜಿಟ್ ಕೋಡ್ ಇರುತ್ತೆ. ಅದು ಪ್ರತಿ 30 ಸೆಕೆಂಡ್ಸ್ಗೆ ಒಂದ್ಸರಿ ಚೇಂಜ್ ಆಗ್ತಾ ಇರುತ್ತೆ, ಬೇಗ ಮಾಡಬೇಕು ನೀವು. ಅಷ್ಟನ್ನು ಕೂಡ ಕಾಪಿ ಮಾಡ್ಕೊಂಡು ತೊಗೊಂಬಂದು ಪೇಸ್ಟ್ ಮಾಡಿಬಿಟ್ಟು ಸೆಂಡ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಸಕ್ಸಸ್ಫುಲಿ ಈ ಒಂದು ಟೋಕನ್ ನಿಮ್ಮ ಒಂದು ವಾಲೆಟ್ಗೆ ಸೆಂಡ್ ಕೂಡ ಆಗುತ್ತೆ. ಇಲ್ಲ ನೋಡ್ತಾ ಇರ್ಬೋದು ಅಪ್ರಾಕ್ ಅಂದ್ಬಿಟ್ಟು 490 ಟೋಕನ್ಸ್ ಕಾಣಿಸ್ತಾ ಇದೆ. ಇವಾಗ ಕೇಳ್ಬೋದು, ಬರೀ ಒಂದು ಅಪ್ರಾಕ್ ಟೋಕನ್ನ ಹೇಗೆ ಸೆಲ್ ಮಾಡೋದು.
ಸೆಲ್ ಮಾಡಲಾ ಹೋಲ್ಡ್ ಮಾಡಲಾ? ಸೆಲ್ ಮಾಡಲಾ ಹೋಲ್ಡ್ ಮಾಡಲಾ? ಈ ಒಂದು ಕ್ವಶನ್ಗೆ ನನ್ನ ಕಡೆಯಿಂದ ಆನ್ಸರ್ ಇಲ್ಲ. ಏನಕ್ಕೆ ಒಂದು ಟೋಕನ್ ಮುಂದೆ ರೈಸ್ ಆಗುತ್ತಾ ಡೌನ್ ಆಗುತ್ತೆ ಹೇಳೋದಕ್ಕೆ ಆಗೋದಿಲ್ಲ. ಏನಕ್ಕೆ ನಾನು ಕಂಪ್ಲೀಟ್ ಟ್ರೇಡರ್ ಅಲ್ಲ, ಜಸ್ಟ್ ಫ್ರೀ ಮೈನಿಂಗನ್ನು ಮಾಡುವಂತಹ ವ್ಯಕ್ತಿ. ಆದ್ದರಿಂದ ಇದನ್ನು ಹೋಲ್ಡ್ ಮಾಡೋದ ಸೆಲ್ ಮಾಡೋದ ಅದು ನಿಮಗೆ ಬಿಟ್ಟಿದ್ದು. ಬಟ್ ಇವಾಗ ಹೇಗೆ ಸೆಲ್ ಮಾಡೋದು ಅದನ್ನು ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬಾ ಸಿಂಪಲ್ ಆಯಿತು. ಜಸ್ಟ್ ಅದರ ಮೇಲೆ ಸೆಲೆಕ್ಟ್ ಮಾಡ್ಕೊತೀರಾ. ಮೇಲ್ಗಡೆ ನಿಮಗೆ ಸ್ವಾಪ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಗೊತ್ತಾ, ಇಲ್ಲಿ ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. UPTಯಿಂದ ಸೋಲನಾಗೆ ಸ್ವಾಪ್ ಮಾಡಿ. ಫೀಸ್ ಬಂತಂದರೆ $0.1 ಕಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ರಿವ್ಯೂ ಆರ್ಡರ್ನ ಕ್ಲಿಕ್ ಮಾಡ್ಕೊತೀರಾ, ಸ್ವಾಪನ್ನು ಸೆಲೆಕ್ಟ್ ಮಾಡ್ಕೊತೀರಾ, ಅದು ಕೂಡ ಸ್ವಾಪ್ ಡನ್ ಆಗುತ್ತೆ. UPT ಟೋಕನಿಂದ ಸಕ್ಸಸ್ಫುಲಿ ಸೋಲನಾಗ ಸ್ವಾಪ್ ಕೂಡ ಆಗುತ್ತೆ. ಆ್ಯಂಡ್ ನನ್ನ ಒಂದು ಬ್ಯಾಲೆನ್ಸ್ ಕೂಡ ಅಪ್ಡೇಟ್ ಆಗಿದೆ. ಇಲ್ಲ ನೋಡ್ತಾ ಇರ್ಬೋದು 9.83 ಸೋಲನ ಬ್ಯಾಲೆನ್ಸ್ ಕಾಣಿಸ್ತಾ ಇದೆ. ಈ ಒಂದು ಸೋಲನ ಸೆಲ್ ಮಾಡೋದು ಹೇಗೆ ಗೊತ್ತಿದೆ ಅಲ್ವಾ? ಜಸ್ಟ್ ನಿಮ್ಮೊಂದು ಬೈಬಿಟ್ಟು ಅಥವಾ ಬೇರೆ ಬೇರೆ ಯಾವುದೋ CEX ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅದಕ್ಕೆ ಮೂವ್ ಮಾಡಿಕೊಂಡು PTP ಇರ್ಬೋದು ಅಥವಾ ಸೆಲ್ ಯಾವುದಕ್ಕಾದ್ರೂ ಸೆಲ್ ಮಾಡಿ ಏನು ತೊಂದರೆ ಇಲ್ಲ. ಅದನ್ನು ಹೇಳೋವಂಥ ಅವಶ್ಯಕತೆ ಇಲ್ಲ, ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಇಲ್ಲಾಂದರೆ ಇಟ್ಕೊಳ್ಳಿ. ಇಲ್ಲಿ ಏನು ಹೆವಿ ಅಮೌಂಟ್ ಏನು ಕೊಟ್ಟಿಲ್ಲಲ್ವ, ಜಸ್ಟ್ $3 $5 ಈಸಿ ಕೊಟ್ಟಿದ್ದಾರೆ. ಮುಂದೆ ಸಲ ನಮಗೆ ಏನಾದ್ರು ಗ್ಯಾಸ್ ಫೀಸ್ ಬೇಕಾದಾಗ ಇದನ್ನೇ ಕೂಡ ಯೂಸ್ ಮಾಡ್ಕೊಬೋದು. ಸೊ ಇದು ಬಂತು ಅಂದರೆ ಅಪ್ರೋಕ್ ಮೈನಿಂಗ್ ಪ್ರಾಜೆಕ್ಟ್ ಬಗ್ಗೆ ಇರುವಂತಹ ಅಪ್ಡೇಟ್. ಇದಾದ ನಂತರ ನನ್ನ ಪ್ರಕಾರ ಇದ್ರ ಮೇಲ್ಗಡೆ ಯಾವುದೇ ಥರ ಅಪ್ಡೇಟ್ ಕೂಡ ಬರೋದಿಲ್ಲ. ಏನಕ್ಕೆ ಮೈನಿಂಗನ್ನು ಮಾಡಿದ್ವಿ, ಈ ಒಂದು ಟೋಕನ್ ಲಿಸ್ಟೇ ಆಯಿತು, ಈ ಒಂದು ಟೋಕನನ್ನು ಕೊಟ್ಟರು, ಸೆಲ್ ಮಾಡ್ಕೊಂಡ್ವಿ. ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ರೇಂಜ್ಗೇನು ಸಿಗಲಿಲ್ಲ. ಅದೇ ಹೇಳಿದ್ನಲ್ಲ, 3-4 ತಿಂಗಳು ರೀಚಾರ್ಜ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಅಮೌಂಟನ್ನು ಕೊಟ್ಟರು. ಬಟ್ ಏನು ಅಷ್ಟೊಂದೇನು ಹೆವಿಯಾಗಿ ಮೋಸ ಏನು ಮಾಡಲಿಲ್ಲ, ಫ್ರೀಯಾಗಿ ಮಾಡ್ತಾಯಿದ್ವಿ, ಪರವಾಗಿಲ್ಲ, ಅದಾದರೂ ಸಿಕ್ಕಿದೆ. ಸೊ ಇದನ್ನು ಬಿಟ್ಟರೆ ಎರಡನೇ ಅಪ್ಡೇಟ್ ಅಂತಂದರೆ ನಿಮ್ಮ ನೆಚ್ಚಿನ ಪ್ರೀತಿಯ ಡಿವೆಲೋಸಿಟಿನ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಫಸ್ಟ್ ಸೀಸನ್ 1 ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೀಸನ್ 1 ಬಿಟ್ಟಿದ್ರು, ಸೀಸನ್ 1 ಏರ್ ಡ್ರಾಪ್ ಅಂದ್ಬಿಟ್ಟು ಅವಾಗ 11 ಟೋಕನ್ 9 ಟೋಕನ್ ಈ ರೀತಿ ಕೊಟ್ಟಿದ್ರು. ಹತ್ತಿರ 11 ಟೋಕನ್ ವರ್ತ್ ಬಂತು ಅಂದರೆ ಎಷ್ಟಿತ್ತು ಅವಾಗ $240 ಇತ್ತು. ಸೊ ನಾನಂತೂ ತುಂಬ ಖುಷಿಯಾಗಿಬಿಟ್ಟೆ, ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಖುಷಿಯಾಗಿದ್ದರು. ಏನು ಗುರು ಒಂದೇ ಸರಿ $200-300 ಸಿಗ್ತಾ ಇದೆಯಲ್ಲ ಅಂದ್ಬಿಟ್ಟು. ಬಟ್ ಇವಾಗ ಬರ್ತಾ $0.13 ನಿಂತ್ಕೊಂತು. ಸೊ ನಮ್ಮ ಹತ್ರ ಇದ್ದಂತಹ $11 ವರ್ತ್ ಬಂತು ಅಂದರೆ ಇವಾಗ $1 $1.2 ನಿಂತಿದೆ. ಸೊ ಇದನ್ನು ನೋಡಿಬಿಟ್ಟು ತುಂಬ ಜನ ಸಬ್ಸ್ಕ್ರೈಬರ್ ಕೂಡ ಬೇಜಾರು ಮಾಡಿಕೊಂಡ್ರು, ಇವಾಗ ನಾನು ಕೂಡ ಮಾಡಿಕೊಂಡೆ. ಏನಕ್ಕೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನಕ್ಕೆ ಒಳ್ಳೆ ಎಕ್ಸ್ಚೇಂಜಲ್ಲಿ ಲಿಸ್ಟಿಂಗ್ ಆಗಿತ್ತು ಇದು ಬಿಟ್ಮಾರ್ಟ್ ಅಂದ್ಬಿಟ್ಟು. ಬಿಟ್ಮಾರ್ಟಲ್ಲಿ ಏನಾಯಿತು ನನಗಂತೂ ಗೊತ್ತಿಲ್ಲ. ಇಲ್ಲ ಈ ಒಂದು ಪ್ರಾಜೆಕ್ಟ್ ಅವರು ಏನಾದರೂ ಸೆಲ್ ಮಾಡಿ ಒಂದು ಟೋಕನ ಇಲ್ಲಿಗೆ ತೊಗೊಂಬಂದ್ರ ಏನು ಮಾಡಿದ್ರು ಅದಂತೂ ಕನ್ಫರ್ಮ್ ಇಲ್ಲ. ಅವ್ರ ಕಡೆಯಿಂದ ಅವರು ಏನೋ ಒಂದು ಹೇಳ್ಕೊತಾ ಇರ್ತಾಯಿದ್ರೆ ಹ್ಯಾಕ್ ಆಯಿತು, ಅದಾಯಿತು, ಏನೋ ಪ್ರಾಬ್ಲಮ್ ಆಯಿತು, ಮತ್ತು ನಮ್ಮ ಟೋಕನ್ನ ನಾವು ರೆಡಿ ಮಾಡ್ತೀವಿ, $5 $6ಗೆ ಲಿಸ್ಟ್ ಮಾಡ್ತೀವಿ ಅಂದ್ಬಿಟ್ಟು ಏನೇನೋ ಹೇಳ್ತಾ ಇದ್ದಾರೆ. ಹಾಗೆ ಬಿಟ್ಮಾರ್ಟ್ ಅವರು ಕೂಡ ಅಷ್ಟೇ, ಅವ್ರೇನು ಲಿಸ್ಟಿಂಗಾಗಿ ಟ್ರೇಡಿಂಗ್ ನಡೀತಾ ಇತ್ತು, ಒಂದು ಟ್ರೇಡಿಂಗನ್ನು ಸ್ಟಾಪ್ ಮಾಡಿಬಿಟ್ಟಿದ್ರು. ಮತ್ತು ಸೆಪ್ಟೆಂಬರ್ 2ಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಒಂದು ಕಡೆ ನೋಡಿದ್ರೆ ಈ ಒಂದು ಟೋಕನ್ ಲಿಸ್ಟಿಂಗ್ ಸ್ಟಾಪ್ ಆಗಿಬಿಡ್ತು ಅಂತ ಬೇಜಾರಾಗಿತ್ತು, ಟೋಕನ್ ಕೂಡ ಡೌನ್ ಆಗಿತ್ತು. ಅದಾದ ನಂತರ $5 ಲಿಸ್ಟಿಂಗ್ ಮಾಡ್ತೀವಿ ಅಂದ್ಬಿಟ್ಟು ಹೇಳೋರೆ. ಬಿಟ್ಮಾರ್ಟ್ ಅವರು ಕೂಡ ಸೆಪ್ಟೆಂಬರ್ 2ಕ್ಕೆ ಲಿಸ್ಟಿಂಗನ್ನು ಮಾಡ್ತೀವಿ, ಮತ್ತೆ ಈ ಒಂದು ಟ್ರೇಡಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಒಂದು ಕಡೆ ನೋಡಿದ್ರೆ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಏನು ಗುರು ಮಾಡೋದು ಕತೆ ಅಂತ ಹೇಳಬೇಕಾದ್ರೆ ಫೈನಲಾಗಿ ಒಂದು ಅಪ್ಡೇಟನ್ನು ಕೊಟ್ಟರು. ಸೊ ನಿಮ್ಮ ಹತ್ರ ಬಾಕ್ಸ್ ಏನೈತೆ ಆ ಒಂದು ಬಾಕ್ಸನ್ನು ವೀಡಿಯೋ ಅಲ್ವಾ, ವೀಡಿಯೋಗೆ ಕನ್ವರ್ಟ್ಗಳು ಮಾಡ್ಕೊಳ್ಳೋಂಥ ಟೈಮ್ ಎಂಡ್ ಆಗಿದೆ ಅಂದ್ಬಿಟ್ಟು. ಸೊ ಅದ ನಂತರ ನಮ್ಮ ಹತ್ರ ಏನಿತ್ತು ವೀಡಿಯೋ ಅದನ್ನು ಡೇವ್ ಟೋಕನ್ನ ಕನ್ವರ್ಟ್ ಮಾಡೋವಂಥ ಆಪ್ಷನ್ ಕೂಡ ಬಿಟ್ಟಿದ್ದಾರೆ. ಇವಾಗ ಫಸ್ಟ್ ಒಂದು ಅಪ್ಡೇಟನ್ನು ಹೇಳ್ಬಿಡ್ತೀನಿ, ಇಂಪಾರ್ಟೆಂಟ್ ಅಪ್ಡೇಟು. ನೀವೆಲ್ಲ ಟಾಸ್ಕ್ ಎಲ್ಲ ಮಾಡ್ಕೊಂಡು ಬಾಕ್ಸ್ ಎಲ್ಲ ಕ್ಲೈಮ್ ಮಾಡಿದ್ರಲ್ಲ, ಆ ಒಂದು ಬಾಕ್ಸನ್ನು ಓಪನ್ ಮಾಡಿಲ್ಲ ಅಂದರೆ ಇವಾಗ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಗೇನಾದ್ರು ಆ ಒಂದು ಟೈಮಲ್ಲಿ ಓಪನ್ ಮಾಡೋದಕ್ಕೆ ಹೋದರೆ, ಫಾರ್ ಎಕ್ಸಾಂಪಲ್ 50 ಬಾಕ್ಸ್ 20 ಬಾಕ್ಸಿಗೆ ಓಪನ್ ಆಪ್ಷನ್ ಬರ್ತೈತೆ ಅಂದರೆ ನಿಮ್ಮ ಒಂದು ವ್ಯಾಲೆಟಲ್ಲಿ ಸಫಿಷಿಯೆಂಟ್ ಗ್ಯಾಸ್ ಫೀಸ್ ಇಲ್ಲದೆ ಕಾರಣದಿಂದ ಆ ರೀತಿ ಬರ್ತಾ ಇತ್ತು. ಸೊ ಅದರಿಂದ ಇವಾಗ ಎಷ್ಟು ಬಾಕ್ಸನ್ನು ಓಪನ್ ಮಾಡ್ಕೊಂಡಿದ್ರೆ ಅಷ್ಟನ್ನೇ ಮಾತ್ರ ನೀವು ಕ್ಲೈಮ್ ಮಾಡೋದಕ್ಕೆ ಸಾಧ್ಯ. ಬಟ್ ಮ್ಯಾಟರ್ ಏನಪ್ಪ ಅದಂದರೆ ನನ್ನ ಹತ್ರ ಇವಾಗ 22,137 MDEV ಟೋಕನ್ ಇತ್ತು. ವಿಡಿಯೋ ಅಂತಿದ್ದೆ MDEV ಟೋಕನ್ ಇತ್ತು. ಸೊ ಈ MDEV ಬಂತು ಅಂದರೆ 150 MDEV = 1 ಡೇವ್ ಆಗಿ ಕನ್ವರ್ಷನ್ನ ಮಾಡಿದ್ರು. ಸೊ ಟೋಟಲಾಗಿ ನನಗೆ 396 ಡೇವ್ ಟೋಕನ್ನ ಕ್ಲೈಮ್ ಮಾಡೋಂಥ ಆಪ್ಷನ್ ಬಂತು. ನನಗೆ ಖುಷಿ ಆಗಿಬಿಡ್ತು. 396 11 ಟೋಕನಲ್ಲಿ 396 ಟೋಕನಲ್ಲಿ ಅಂದ್ಬಿಟ್ಟು ತುಂಬ ಖುಷಿಯಿಂದ ಕ್ಲೈಮ್ ಆಪ್ಷನ್ ಕೂಡ ಕ್ಲಿಕ್ ಮಾಡಿದೆ. ಅದಾದಮೇಲೆ ಗೊತ್ತಾಗ್ತು ಒಂದು ಟೋಕನನ್ನು ಕ್ಲೈಮ್ ಮಾಡಬೇಕಂದ್ರೆ ಬರೋಬ್ಬರಿ $0.3 ಕೇಳ್ತಾ ಇದೆ BNB ಟೋಕನನ್ನು. ಸೊ ನನ್ನ ಹತ್ರ ಇರೋಂಥ 396 ಟೋಕನ್ನ ಕ್ಲೈಮ್ ಮಾಡಬೇಕಂದ್ರೆ ಹತ್ತತ್ರ $128 ನಾನು ಪೇ ಮಾಡಬೇಕು. ಅಲ್ಲಿ ನನಗೆ ಒಂದು ಡೌಟ್ ಹೊಡಿತು, ಏನಂದರೆ ಈ ಒಂದು ಟೋಕನ್ ಅಟ್ ಪ್ರೆಸೆಂಟ್ ರೇಟ್ ಬಂತು ಅಂದರೆ $0.14 ಇದೆ. ಬಟ್ ಒಂದು ಟೋಕನ್ ನಾವು ಕ್ಲೈಮ್ ಮಾಡಬೇಕಂದ್ರೆ $0.3 ಕೇಳ್ತಾರೆ. ಏನು ಕತೆ ಇದು? ಇವನ್ ಗ್ಯಾಸ್ ಫೀಸ್ ಅಂತೂ ತಗೊಂಡ್ರು ಕೂಡ ನಮ್ಮ ಹತ್ರ ಇದ್ದಂತಹ ಅಷ್ಟು ಟೋಕನ್ನ ಕ್ಲೈಮ್ ಮಾಡಬೇಕಂದ್ರೆ ಒನ್ ಟೈಮ್ ಗ್ಯಾಸ್ ಫೀಸಸ್ನೇ ಕೇಳೋದು. ಒಂದು ಮ್ಯಾಕ್ಸಿಮಮ್ ಅಂತ ಅಂದರೆ ಒಂದು $2 $3 ಅಂತ ಇಟ್ಕೊಂಬಿಡೋಣ ಗುರು. ಇನ್ ಕೇಸ್ ಇಥೇರಿಯಂ ನೆಟ್ವರ್ಕ್ ಆದರೆ ಮ್ಯಾಕ್ಸಿಮಮ್ $10 $20 $25 ಅಂತ ಇಟ್ಕೊಬಿಡೋಣ. ಬಟ್ ಆ್ಯಕ್ಚುಲಿ ಇದು ನಡೀತಾ ಇರೋದು ಅಂತಂದರೆ BNB ನೆಟ್ವರ್ಕ್ ಟೋಟಲ್ ಒನ್ ಟೈಮ್ ಟ್ರಾನ್ಸಾಕ್ಷನ್ ಅಲ್ಲ, ಒಂದೊಂದು ಟೋಕನ್ಗೂ ಕೂಡ $0.3 ಕೇಳ್ತಾ ಇದ್ದಾರೆ. ಅಂದರೆ ಇದು
ಹಗಲೊತ್ತಲ್ಲೇ ಮಾಡ್ತಿರೋಂಥ ಒಂದು ರಾಬರಿ ಅನ್ಕೊಂಡ್ಬಿಡ್ಬೋದು. ಏನಕ್ಕಂದರೆ ಈ ಒಂದು ಟೋಕನ್ ಸೆಪ್ಟೆಂಬರ್ 2ಕ್ಕೆ ಏನು ಲಿಸ್ಟಿಂಗನ್ನು ಮಾಡ್ತಾರೆ, ಅವಾಗ ಪ್ರೈಸ್ ಎಷ್ಟಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಮತ್ತೆ ಅವರು ಬೇಕಂತಲೇ ಇನ್ನೂ ಕೂಡ ಸೆಲ್ಲನ್ನು ಮಾಡಿಬಿಟ್ಟು ಇನ್ನೂ ಕೂಡ ಡೌನ್ ಕೂಡ ಆಗ್ಬೋದು. ಇನ್ನೂ ಕೂಡ 6 ಡೇಸನ್ನು ಟೈಮ್ ಕೊಟ್ಟಿದ್ದಾರೆ. ನಾನಿವಾಗ $120 ಕೊಟ್ಬಿಟ್ಟು ಇದನ್ನು ಕ್ಲೈಮ್ ಮಾಡುವಂಥ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಲ್ಲ. ಖಂಡಿತ ಇದನ್ನೇನಾದರೂ ಮತ್ತೆ $5 ಆಗ್ತು ಅಂದರೆ ಬೇಜಾರಾಗುತ್ತೆ. ಬಟ್ ನನಗನ್ಸೋ ಪ್ರಕಾರ ಇದು ಮತ್ತೆ $5 ಹೋಗುತ್ತೆ ಅನ್ನೋದೇ ಡೌಟ್ ಇದೆ. ಇನ್ನೂ ಕೂಡ 6 ಡೇಸ್ ಟೈಮ್ ಇದೆ. ಇಲ್ಲೂ ಯಾರೂ ಕೂಡ ಕ್ಲೈಮ್ ಮಾಡೋ ಹೋಗಬೇಡಿ. 6 ಡೇಸ್ವರೆಗೆ ಅವರೇನೋ ಗ್ಯಾಸ್ ಫೀಸನ್ನು ಕಡಿಮೆ ಮಾಡ್ತು. ಕಮ್ಯುನಿಟಿ ಎಲ್ಲ ತುಂಬ ಜನ ಮೆಸೇಜನ್ನು ಮಾಡ್ತಾಯಿದ್ದಾರೆ, ಸ್ಕ್ಯಾಮ್ ಅಂದ್ಬಿಟ್ಟು. ನಾನು ಕೂಡ ಇರಲಿ ಅಂದ್ಬಿಟ್ಟು ಒಂದು ಮೆಸೇಜನ್ನು ಹಾಕಿದ್ದೀನಿ, ಸ್ಕ್ಯಾಮ್ ಅಂದ್ಬಿಟ್ಟು. ಸೊ ನೋಡೋಣ, ಕಡಿಮೆ ಮಾಡ್ತು ಅಂದರೆ ಆವಾಗ ಬೇಕಾದ್ರೆ ಕ್ಲೈಮ್ ಮಾಡೋಣ. ಇಲ್ಲ ಈ ಒಂದು ಟೋಕನ್ ಏನಾದ್ರು ಪ್ರೈಸ್ 100% ರೈಸ್ ಆಗುತ್ತೆ ಅಂತ $5 $6 ಅಂದರೆ ಗ್ಯಾರಂಟಿ ಇತ್ತು ಅಂದರೆ ಮಾತ್ರ ಕ್ಲೈಮನ್ನು ಮಾಡೋಣ. ಇಲ್ಲ ಅಂದರೆ ಈ ಒಂದು ಪ್ರಾಜೆಕ್ಟ್ಗೆ ಎಳ್ಳು ನೀರು ಬಿಡಬೇಕಾದಂಥ ವಿಷಯ. ಆಲ್ರೆಡಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಿದ್ವಿ, ಏನು ಮಾಡೋದಕ್ಕಾಗೋದಿಲ್ಲ. $3 $5 $10ವರೆಗೂ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡಿದ್ವಿ. ಬಟ್ ಸಮ್ ಪ್ರಾಜೆಕ್ಟ್ಗಳು ಈ ರೀತಿ ಮೋಸ ಕೂಡ ಆಗ್ತವೆ. ಇವ್ರ ಕಡೆಯಿಂದ ಮೋಸ ಆಗೈತಾ ಅಥವಾ ಯಾರು ಹ್ಯಾಕರನ್ನು ಈ ಒಂದು ಟೋಕನ್ನ ಸೆಲ್ ಮಾಡಿದಾರಾ ಅದಂತೂ ನನಗಂತೂ ಗೊತ್ತಿಲ್ಲ. ಅವ್ರ ಕಡೆಯಿಂದ ನನಗೆ ಕನ್ಫರ್ಮೇಷನ್ ಇನ್ನೂ ಕೊಟ್ಟಿಲ್ಲ. ಬಟ್ ಖಂಡಿತ ಏನೋ ನಮಗಂತೂ ಮೋಸ ಆಗಿದೆ. ಸೊ ಡಿವರ್ಸಿಟಿ ಬಗ್ಗೆ ಇರುವಂತಹ ಅಪ್ಡೇಟ್ ಇಷ್ಟೇ. ಸದ್ಯಕ್ಕೆ ನಾನು ಫೈನಲಾಗಿ ಒಂದೇ ಹೇಳೋದು, ಇನ್ನೂ ಕೂಡ ಈ ಒಂದು ಟೋಕನ್ನ ಕ್ಲೈಮ್ ಮಾಡೋಕೆ ಹೋಗಬೇಡಿ. ಸುಮ್ಮನೆ ಅಮೌಂಟನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. 100% ಗೊತ್ತಾಗ್ತು ಅಂದರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಪೋಸ್ಟನ್ನು ಮಾಡ್ತೀನಿ. ಸದ್ಯಕ್ಕಿರುವಂತಹ ಅಪ್ಡೇಟ್ ಇಷ್ಟೇ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಮರಿದೆ ಒಂದು ಲೈಕನ್ನು ಮಾಡ್ಕೊಳ್ಳಿ. ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಷನ್ ಅಲ್ಲಿಗೆ ಸೆಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮೊದಲು ಸಿಗಬೇಡ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ವಿಡಿಯೋ ಬರ್ತೀನಿ. ಅಲ್ಲಿವರೆಗೆ ಬೈ ಬೈ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.